KSRTC ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರ ಬಾಂಧವರಿಗೆ ನನ್ನ ಅನಂತ ನಮಸ್ಕಾರಗಳು. ಈ ದಿವಸ ನಮ್ಮ ಬೆಂಗಳೂರು ಶಾಂತಿನಗರ ಕೇಂದ್ರ ಕಚೇರಿಯಲ್ಲಿ ಇವತ್ತು ಸಭೆಗಳಾಗಿರತಕ್ಕಂಥ ಸಂದೇಶ ನಿಮಗೆ ಗೊತ್ತಿದೆ. ಇವತ್ತು ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರ ಅಧ್ಯಕ್ಷತೆಯಲ್ಲಿ ಮತ್ತು ಕಾರ್ಪೊರೇಷನ್ 4 MDಗಳ ಸನ್ನಿಧಿಯಲ್ಲಿ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಸನ್ನಿಧಿಯಲ್ಲಿ ಇವತ್ತು ಸಭೆಗಳಾಗಿದೆ. ಈ ಸಭೆಯ ಒಂದು ಉದ್ದೇಶಪೂರ್ವಕವಾಗಿ ನಮ್ಮ ಫೆಡರೇಷನ್ ಅಧ್ಯಕ್ಷರು ಅನಂತ ಸುಬ್ರಾವ್ ಸಾಹೇಬರು ಈಗಾಗಲೇ ಮಾಧ್ಯಮದ ಮುಖಾಂತರ ಎಲ್ಲ ಚಾನೆಲ್ಗಳು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಸಂದೇಶವನ್ನು ನೀವೆಲ್ಲ ನೋಡಿದ್ದೀರಾ. ಯಾಕೆಂತ ಹೇಳಿದ್ರೆ ಇವತ್ತು ಸಭೆಗಳಾಗಿದೆ. ಈ ಸಭೆಯಲ್ಲಿ ಸಫಲನೂ ಅಲ್ಲ ವಿಫಲನಲ್ಲ ಆ ಥರ ಒಂದು ಸಭೆ ಆಗಿದೆ. ಯಾಕಂತ ಹೇಳಿದ್ರೆ ಅಂತಿಮ ನಿರ್ಧಾರ, ಅಂತಿಮ ಸಂದೇಶ, ಫಲಿತಾಂಶ ಯಾವುದೂ ಕೂಡ ಬಂದಿಲ್ಲ. ಯಾಕೆಂತ ಹೇಳಿದ್ರೆ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು ಇವತ್ತಿನ ಸಂದೇಶ ಏನಪ್ಪ ಅಂತ ಹೇಳಿದ್ರೆ, ಏನು ಇವತ್ತು ಕಳೆದ ಮಾನ್ಯ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಏನು ಸಂದೇಶ, 38 ತಿಂಗಳ ಅರಿಯರ್ಸ್ ಬದಲಾಗಿ 14 ತಿಂಗಳ ಅರಿಯರ್ಸ್ ಕೊಡ್ತೀವಿ ಮತ್ತು 2020 ಏಪ್ರಿಲ್ ಮಾಹೆಯಿಂದ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಸಂದೇಶವನ್ನು ಈ ದಿವಸ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಜಾಯಿಂಟ್ ಕಮಿಟಿಯವರು ಯಾವುದೇ ಕಾರಣಕ್ಕೂ ಇದು ಒಪ್ಪಿರುವುದಿಲ್ಲ. ಇದು ಮೊದಲನೇ ಸಂದೇಶ. ಎಂತ ಹೇಳಿದ್ರೆ ಫಂಡಮೆಂಟಲ್ ರೈಟ್ಸು, ಕಾನ್ಸ್ಟಿಟ್ಯೂಷನ್ ಆ್ಯಕ್ಟು ಮತ್ತು ಕೈಗಾರಿಕಾ ಒಪ್ಪಂದ ಕಾಯ್ದೆ ಪ್ರಕಾರವಾಗಿ 1/1/24 ವೇತನ ಪರಿಷ್ಕರಣೆ ಜಾರಿಯಾಗಬೇಕು. ಮೊದಲನೇ ಭಾಗ. ಎರಡನೇ ಭಾಗ 38 ತಿಂಗಳ ಅರಿಯರ್ಸ್ ನಮಗೆ ಬರಲೇಬೇಕು. ಇದು ಕಾಯ್ದೆ. ಯಾಕೆಂತ ಹೇಳಿದ್ರೆ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು ಕಳೆದ ಸಭೆಯಲ್ಲಿ ಮುಖ್ಯಮಂತ್ರಿ ಸಭೆ ಅಂತೂ ಅದೇ ಸಂದೇಶ ಇವತ್ತು ಕೊಟ್ಟಿದ್ದಾರೆ. ಇದರ ಭಾಗವಾಗಿ ಕಾಮ್ರೇಡ್ ಅನಂತ ಸುಬ್ರಾವ್ ಆಗಿರ್ಬೋದು, ಕಾಮ್ರೇಡ್ ಮಹಾಮಂಡಲದ ಅರ್ಸು ಸಾಹೇಬರಾಗಿರ್ಬೋದು, ಕಾಮ್ರೇಡ್ CITU ಫೆಡರೇಷನ್ ಮಂಜುನಾಥ್ ಆಗಿರ್ಬೋದು, ಯಾವುದೇ ನಮ್ಮ ಜಾಯಿಂಟ್ ಕಮಿಟಿ ಸಂದೇಶ ಅಧ್ಯಕ್ಷರಾಗಿರ್ಬೋದು, ಕಾರ್ಯದರ್ಶಿ ಯಾರು ಕೂಡ ಒಪ್ಪಿಲ್ಲ. ಇದಕ್ಕೆ ನಮ್ಮ ಏನು ಕೈಗಾರಿಕಾ ಒಪ್ಪಂದ ಕಾಯ್ದೆ ಪ್ರಕಾರವಾಗಿ 1/1/24 ವೇತನ ಪರಿಷ್ಕರಣೆ ಜಾರಿಯಾಗಬೇಕು ಅತಿ ಶೀಘ್ರದಲ್ಲಿ. ಎರಡನೇ ಭಾಗ 38 ತಿಂಗಳ ಅರಿಯರ್ಸ್ ಬರಲೇಬೇಕು. ಎರಡನೇ ಭಾಗ. ಯಾಕಂತ ಹೇಳಿದ್ರೆ ಈ ಒಂದು ಸಭೆಗಳ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕಾರ್ಮಿಕರು ಇವತ್ತು ಅಂತಿಮ ಫಲಿತಾಂಶ ಬರ್ತಾ ಇದೆ ಅಂತೇಳಿ 1,10,15,000 ಸಾವಿರ ಕಾರ್ಮಿಕ ಕಾಯ್ಕೊಂಡಿದ್ರು. ಆದರೆ ಅಂತಿಮ ಫಲಿತಾಂಶ ಬರಲಿಲ್ಲ. ಇವತ್ತು ನಮ್ಮ ಕಾಮ್ರೇಡ್ ಅನಂತ ಸುಬ್ರಾವ್ ಎಲ್ಲ ಮಾಧ್ಯಮ ಚಾನಲ್ಗಳಲ್ಲಿ ಸಂದೇಶವನ್ನು ಕೊಟ್ಟಿದ್ದಾರೆ. ಸ್ವಲ್ಪ ನೋಡಿ. ಈ ಒಂದು ಸಭೆಯಲ್ಲಿ ನಿರ್ಣಯಗಳನ್ನು ಯಾವುದೇ ಕಾರಣಕ್ಕೂ ಜಂಟಿ ಕ್ರಿಯಾ ಸಮಿತಿ ಒಪ್ಪಿರುವುದಿಲ್ಲ. ಇದು ಜಂಟಿ ಕ್ರಿಯಾ ಸಮಿತಿ ಸಂದೇಶ. ಏಕೆಂತ ಹೇಳಿದ್ರೆ ಹಗಲು ರಾತ್ರಿ ದುಡಿಯುವ ಕಾರ್ಮಿಕರಿಗೆ ನಮಗೆ ಇವತ್ತು ಅನ್ಯಾಯ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಜಾಯಿಂಟ್ ಕಮಿಟಿ ಸಭೆ ಮಾಡ್ತಾರೆ. ಆ ಸಭೆಯ ನಿರ್ಣಯವನ್ನು ಮಾಡಿಕೊಂಡು ಏನು ಮಾಡಬೇಕು, ಮುಂದಿನ ಹೋರಾಟಗಳಾಗಿರ್ಬೋದು, ಸಮಾವೇಶಗಳಾಗಿರ್ಬೋದು, ಏನು ಮಾಡಬೇಕು ಸಂದೇಶಗಳ ಜಾಯಿಂಟ್ ಕಮಿಟಿ ಕೊಡುತ್ತೆ. ಇವತ್ತು ನಮ್ಮ 1,15,000 ಕಾರ್ಮಿಕರು ಜಾಯಿಂಟ್ ಕಮಿಟಿ ಸಂದೇಶಗಳನ್ನ ಕಾಯ್ತಾ ಇದ್ದಾರೆ. ಅದರ ಉದ್ದೇಶಪೂರ್ವಕವಾಗಿ ಇವತ್ತೇನಾಗಿದೆ ಸಭೆಯಲ್ಲಿ, ಇವತ್ತೆಲ್ಲ 1,15,000 ಕಾರ್ಮಿಕರು, ಮನನೊಂದ ಕಾರ್ಮಿಕರು ಇವತ್ತು ದುಃಖ ತಪ್ಪಿಸ್ತರಾಗಿದ್ದಾರೆ, ದುಃಖದಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ಅಂತಿಮ ಫಲಿತಾಂಶ ಕೊಡ್ತಾರೆ ರಾಮಲಿಂಗಾರೆಡ್ಡಿ ಸಾಹೇಬ್ರು ಅಂತ ಭಾಳ ಆಸೆ ಇಟ್ಕೊಂಡಿದ್ರು. ಆದರೆ ಸಫಲನೂ ಅಲ್ಲ ವಿಫಲನೂ ಅಲ್ಲ, ಯಾವುದೇ ಫಲಿತಾಂಶ ಬರಲಿಲ್ಲ. ಈ ಸಭೆಯಲ್ಲಿ ರಾಮಲಿಂಗ ಸಾಹೇಬ್ರು ಹೇಳ್ತಾ ಇದ್ದಾರೆ, ಬೆಳಗಾಂ ಅಧಿವೇಶನ ಮುಗಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಒಂದು ನಿಮ್ಮ ಏನು ಸಂಘಟನೆಯ ಸಂದೇಶಗಳನ್ನು ಅವರು ಕೊಡ್ತೀವಿ, ಮುಖ್ಯಮಂತ್ರಿ ಕೊಡ್ತೀವಿ ಸಂದೇಶವನ್ನು ಮಾತ್ರ ಹೇಳಿದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಅಂತಿಮ ಫಲಿತಾಂಶ, ಅಂತಿಮ ನಿರ್ಧಾರ ಯಾವುದಕ್ಕೂ ಬಂದಿಲ್ಲ. ಅಂತ ಹೇಳಿದ್ರೆ ಇವತ್ತು ಕೂಡ 3 ಸಭೆಗಳಾಗಿದೆ. ಒಂದು ಒಕ್ಕೂಟ, ಇನ್ನೊಂದು ನಮ್ಮ ಯಾರು ವಿಜಯ್ ಕುಮಾರು ಮತ್ತು BMS ಸಂಘಟನೆ ಅವ್ರದ್ದೊಂದು ಸಭೆ ಮತ್ತು ಜಾಯಿಂಟ್ ಕಮಿಟಿ ಸಭೆ, 3 ಸಭೆ ಆಗಿದೆ. 3 ಸಭೆಯಲ್ಲೂ ಕೂಡ ಯಾವುದೇ ಕೂಡ ಫಲಿತಾಂಶ ಬಂದಿರುವುದಿಲ್ಲ. ನಮಗೆ ಇವತ್ತು ಸಿಹಿ ಸುದ್ದಿ ಸಿಗುತ್ತದೆ. ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಿಹಿ ಸುದ್ದಿ ಕೊಡ್ತಾರೆ ಅಂತ ತಿಳ್ಕೊಂಡಿದ್ವಿ.
ಯಾವುದೇ ಸಿಹಿ ಸುದ್ದಿನೂ ಇಲ್ಲ, ಯಾವುದೇ ಕೈ ಸುದ್ದಿನೂ ಇಲ್ಲ, ಯಾವುದೇ ಸುದ್ದಿ ಇಲ್ಲದ ಒಂದು ಸಭೆಯಾಗಿದೆ. ಸ್ವಲ್ಪ ಕಾಯಿರಿ, ಒಂದು ವಾರ ಕಾಯಿರಿ, ಬೆಳಗಾಂ ಅಧಿವೇಶನ ಮುಗಿಲಿ, ಮುಂದಿನ ಏನು ಮಾಡಬೇಕು ಅಂತ ಫಲಿತಾಂಶವನ್ನು ಜಾಯಿಂಟ್ ಕಮಿಟಿ, ಜಂಟಿ ಕ್ರಿಯಾ ಸಮಿತಿ ಸಂದೇಶ ಕೊಟ್ಟೇ ಕೊಡ್ತಾರೆ. ಯಾರಿಗೂ ಬಗ್ಗುವ ಸಂಘಟನೆಗಳು ಅಲ್ಲ. ಎಲ್ಲ ಸಂಘಟನೆಗೆ ಹೇಳ್ತಾ ಇದ್ದೀನಿ, ನಮಗೆ ಹೋರಾಟ ಮಾಡ್ತಕ್ಕಂಥ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಹೋರಾಟ ಮಾಡ್ತಾ ಹಕ್ಕಿದೆ, ಹೋರಾಟ ಮಾಡೇ ಮಾಡ್ತೀವಿ. ಸರ್ಕಾರ ಇವತ್ತು ನಮಗೆ 1/1/24 ವೇತನ ಪ್ರಶ್ನೆ ಮಾಡಬೇಕು. ಇದಕ್ಕೆ ಆಡಳಿತ ಮಂಡಳಿ ಬೆಂಬಲ ಕೊಡಬೇಕು. ಆಡಳಿತ ಮಂಡಳಿಗೆ ಬೆಂಬಲ ಕೊಡಬೇಕು. ಅವರು ಕೂಡ ಸಂಬಳ ಬರುತ್ತೆ, ನಮಗೂ ಕೂಡ ಸಂಬಳ ಬರುತ್ತೆ. ಎಲ್ಲರೂ ಕೂಡ ಇವತ್ತು ಬೆಂಬಲಿತವಾಗಿ ನಮ್ಮ ಜಂಟಿ ಕ್ರಿಯಾ ಸಮಿತಿ ಆಗಿರ್ಬೋದು ಅಥವಾ ಬೇರೆ ಸಂಘಟನೆ ಆಗಿರ್ಬೋದು 1/1/24 ವೇತನ ಪರಿಷ್ಕರಣೆ, 38 ತಿಂಗಳ ಅರಿಯರ್ಸು, ಎರಡು ವಿಷಯಗಳು ಬಹಳ ಬೃಹತ್ಕಾರದ ವಿಷಯಗಳು. ದಯವಿಟ್ಟು ಎಲ್ಲ ಕಾರ್ಮಿಕರು ಸಹಕರಿಸಿ. ಇನ್ನು ಒಂದು ವಾರದ ಅಧಿವೇಶನ ಮುಗಿದ ಮೇಲೆ ಮುಂದಿನ ಸಂದೇಶಗಳನ್ನು ಜಂಟಿ ಕ್ರಿಯಾ ಸಮಿತಿ ಕೊಡ್ತದೆ. ಕಾಯಿರಿ, ಬೇಸರ ವ್ಯಕ್ತಪಡಿಸ್ಕೋಬೇಡಿ. ನಾವು ಇವತ್ತು ಹಸಿವಿನಿಂದ ಸತ್ತೋರು, ಸೈಜುಗಲ್ಲು ಒತ್ತೋರು, ಕಷ್ಟಪಟ್ಟು ದುಡಿಯುವವರು ಸಾರಿಗೆ ಕಾರ್ಮಿಕರು. ಇದು ಅಧಿಕಾರಿ ಬಾಂಧವರು ನೋಡಬೇಕು, ಸರ್ಕಾರ ನೋಡಬೇಕು. ಇವತ್ತು ಶಕ್ತಿ ಯೋಜನೆ ಇವತ್ತು ಯಶಸ್ವಿ ಆಗಬೇಕಾದ್ರೆ 4 ನಿಗಮದ ಕಾರ್ಮಿಕ ಬಂಧುಗಳು ಯಶಸ್ವಿಗೊಳಿಸಿದ್ದಾರೆ. ಇವತ್ತು ಸರ್ಕಾರ ಮನಸ್ಸು ಮಾಡಬೇಕು. ಸ್ವಲ್ಪ ಅಧಿವೇಶನ ಮುಗಿಲಿ. ಇವತ್ತು ರಾಮಲಿಂಗಾರೆಡ್ಡಿ ಸಂದೇಶ ಕೊಡ್ತಾರಂತೆ, ನಾವು ಜಂಟಿ ಕ್ರಿಯಾ ಸಂದೇಶ ಕೊಡ್ತಾರೆ, ಮುಂದಿನ ಆದೇಶಗಳು ನೋಡೋಣ ಅಂತೇಳಿ ಎಲ್ರಿಗೂ ಈ ಸಂದೇಶ ಕೊಡ್ತಾ ಇದ್ದೀನಿ. ಇದು ಜಂಟಿ ಕ್ರಿಯಾ ಸಮಿತಿಯ ಸಂದೇಶ. ಎಲ್ರಿಗೂ ನಮಸ್ಕಾರಗಳು.